ಸ್ನೇಹಿತರೆ ನಮಸ್ಕಾರ. ಎಂದಿನಂತೆ ಇವತ್ತು ಕೂಡ ನಾವು ನಿಮಗೆ ಮತ್ತೊಂದು ಅಚ್ಚರಿದಾಯಕ ವಿಚಾರವನ್ನ ಹಂಚಿಕೊಳ್ಳೋಕೆ ಬಂದಿದ್ದೀವಿ. ಇವತ್ತಿನ ಈ ವಿಡಿಯೋ ನೋಡಿದ್ರೆ ನೀವು ನಮ್ಮ ದೇಹದ ಅಂಗಗಳಲ್ಲಿ ಇಂತಹದ್ದೊಂದು ಆಸಕ್ತಿದಾಯಕ ವಿಚಾರಗಳು ಅಡಗಿದ್ದಾವ ಅಂತ ಅಂದ್ಕೋತೀರಿ. ಸರಿ, ಅಷ್ಟಕ್ಕೂ ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಕಾಲಿನ ಬೆರಳುಗಳ ಬಗ್ಗೆ. ಅಯ್ಯೋ, ಕಾಲಿನ ಬೆರಳುಗಳಲ್ಲಿ ಏನಿದೆ ಆಶ್ಚರ್ಯಕರ ವಿಷಯ ಅಂದ್ರ ಇಲ್ಲೇ ಇರೋದು ನೋಡಿ. ಅದೇನು ಅಂದ್ರೆ ಕಾಲ್ಬೆರಳು ನಿಮ್ಮ ಅನೇಕ ರಹಸ್ಯಗಳನ್ನ ಹೊಂದಿದೆ. ಈ ಮಾತು ಖಂಡಿತ ನಿಜ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಕಾಲಿನ ಬೆರಳು ಅನೇಕ ವಿಷಯಗಳನ್ನ ಹೇಳುತ್ತದೆ. ಇದರ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ತುಳಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನೀವೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬರ ಪಾದಗಳ ಆಕಾರವು ಒಬ್ಬರಿಗಿಂತ ಮತ್ತೊಬ್ಬರದ್ದು ವಿಭಿನ್ನವಾಗಿರುತ್ತೆ. ಇದು ನಿಮಗೆ ಗೊತ್ತಿರುವಂತ ವಿಚಾರವೇ. ಆದರೆ ಇದಕ್ಕೆ ಕಾರಣ ಏನು? ಸಾಮುದ್ರಿಕ ಶಾಸ್ತ್ರದಲ್ಲಿ ಇದರ ಬಗ್ಗೆ ಏನನ್ನ ಹೇಳಲಾಗಿದೆ ಅನ್ನೋದನ್ನ ತಿಳಿಯೋಣ. ವ್ಯಕ್ತಿಯ ಪಾದಗಳನ್ನ ನೋಡುವ ಮೂಲಕ ಅವನು ಕಠಿಣ ಪರಿಶ್ರಮಿಯೋ ಅಥವಾ ಸೋಮಾರಿಯೇ ಅಂತ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈ ಎಲ್ಲ ಸಲಹೆಗಳು ಯಾರೊಂದಿಗಾದರೂ ಯಾವುದೇ ರೀತಿಯ ಸಂಬಂಧವನ್ನ ಹೊಂದೋಕೆ ನಿಮಗೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ ನೀವು ಯಾರೊಂದಿಗಾದರೂ ವಿವಾಹವಾಗಬೇಕು ಅಂದುಕೊಂಡಿದ್ರೆ ಅಥವಾ ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡಬೇಕು ಅಂದುಕೊಂಡಿದ್ದರೆ ನಾವು ಇವತ್ತು ಕೊಡುವಂತ ಈ ಸಲಹೆಯೇ ನಿಮಗೆ ಹೆಲ್ಪ್ ಆಗಬಹುದು. ಅದೇನು ಗೊತ್ತಾ? ಹೆಬ್ಬೆರಳಿನಿಂದ ಕೆಳಗಿಳಿಯುವ ಕ್ರಮದಲ್ಲಿ ಬೇಳುಗಳನ್ನ ಹೊಂದಿರುತ್ತಾರೆ ಅಂತ ಇಟ್ಕೊಳ್ಳಿ. ಅಂತವರ ಗುಣ ಏನಪ್ಪಾ ಅಂದ್ರೆ ಅವರು ಇತರರ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನವನ್ನ ಪಡ್ತಾರೆ ಅಂತ ಅರ್ಥ. ಅಂತಹ ಪಾದದ ಆಕಾರವು ಒಬ್ಬ ವ್ಯಕ್ತಿಯನ್ನ ದೃಢವಾಗಿಸುತ್ತೆ. ಈ ರೀತಿಯ ಪಾದ ಹೊಂದಿರುವಂತವರು ಎಲ್ಲೆಡೆ ಸಂಪೂರ್ಣ ಗೌರವವನ್ನ ಪಡೆಯಬೇಕು ಅಂತ ಮತ್ತು ಎಲ್ಲರೂ ಅವರು ಹೇಳುವುದನ್ನ ಪಾಲನೆ ಮಾಡಬೇಕು ಅಂತ ಬಯಸ್ತಾರೆ. ಇನ್ನು ಕುಟುಂಬ ಅಥವಾ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇವರ ಇಚ್ಛೆಯನ್ನ ಅನುಸರಿಸದಿದ್ದರೆ ಇವರು ಕೋಪವನ್ನ ಮಾಡ್ಕೊಳ್ತಾರೆ. ಅಲ್ಲದೆ ಇಂತಹ ಪಾದಗಳು ಇರುವಂತವರು ಸಂಗಾತಿಯ ಮೇಲೆ ಅಗತ್ಯಕ್ಕಿಂತ ಹೆಚ್ಚು ಪ್ರಾಬಲ್ಯವನ್ನ ಸಾಧಿಸಿರುವರಾಗಿರುತ್ತಾರೆ. ಇನ್ನು ಪಾದದಲ್ಲಿ ಹೆಬ್ಬೆರಳು ಮತ್ತು ಅದರ ಬಳಿ ಇರುವ ಬೆರಳು, ಈ ಎರಡು ಬೆರಳುಗಳು ಸಮವಾಗಿ ಮತ್ತು ಉಳಿದ ಬೆರಳುಗಳು ಚಿಕ್ಕದಾಗಿದ್ದರೆ ಅವರು ಎಂಥ ಗುಣ ಹೊಂದಿರ್ತಾರೆ ಗೊತ್ತಾ? ಆ ವ್ಯಕ್ತಿಯು ಕಠಿಣ ಪರಿಶ್ರಮಿಯಾಗಿರುತ್ತಾರೆ. ಇಂತಹ ಜನರು ತಮ್ಮ ಶ್ರಮದ ಬಲದಿಂದ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ. ತಮ್ಮ ಕಠಿಣ ಪರಿಶ್ರಮದ ಬಲದಿಂದ ಗೌರವವನ್ನ ಪಡೆಯುತ್ತಾರೆ. ಇಂತಹ ಕಾಲುಗಳನ್ನ ಹೊಂದಿರುವಂತವರು ಇತರರ ಕೆಲಸಗಳನ್ನ ಸಹ ಶ್ಲಾಘನೆ ಮಾಡ್ತಾರೆ. ಅದೇ ರೀತಿ ಇವರನ್ನ ಆ ಕಠಿಣ ಪರಿಶ್ರಮಿ ಜನರು ಸಹ ಇಷ್ಟಪಡ್ತಾರೆ. ಈ ರೀತಿಯ ಪಾದದ ಆಕಾರ ಹೊಂದಿರುವುದರಿಂದ ಕುಟುಂಬದಲ್ಲಿ ತಮ್ಮ ಜವಾಬ್ದಾರಿಗಳನ್ನ ಉತ್ತಮವಾಗಿ ನಿರ್ವಹಣೆ ಮಾಡ್ತಾರೆ. ಅದೇ ರೀತಿ ಕೆಲವರ ಪಾದಗಳಲ್ಲಿ ಹೆಬ್ಬೆರಳಿನ ಬಳಿ ದೊಡ್ಡ ಬೆರಳು ಇರುತ್ತೆ ಮತ್ತು ಉಳಿದ ಬೆರಳುಗಳು ಚಿಕ್ಕದಾಗಿರುತ್ತೆ. ಇಂತಹ ಜನರು ಯಾವುದೇ ಕೆಲಸವನ್ನ ವಿಶಿಷ್ಟ ರೀತಿಯಲ್ಲಿ ಮಾಡೋಕೆ ಇಷ್ಟಪಡ್ತಾರೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಇವರ ಯೋಜನೆ ತುಂಬಾ ವಿಭಿನ್ನವಾಗಿ ಮತ್ತು ಉತ್ತಮವಾಗಿರುತ್ತೆ. ಇವರು ತಮ್ಮ ಯೋಜನೆಗಳ ಆಧಾರದ ಮೇಲೆ ವಿಶೇಷ ಸ್ಥಾನವನ್ನ ಗಳಿಸ್ತಾರೆ. ಈ ಜನರು ಕುಟುಂಬದಲ್ಲಿ ಸಹ ವಿಶೇಷ ಸೌಕರ್ಯಗಳನ್ನ ಪಡ್ಕೋತಾರೆ. ಇದರ ಜೊತೆ ಮತ್ತೊಂದು ವಿಶೇಷತೆ ಅಂದ್ರೆ ಉದ್ದವಾದ ಹೆಬ್ಬೆರಳು ಮತ್ತು ಉಳಿದ ಬೆರಳುಗಳು ಚಿಕ್ಕದಾಗಿ ಅಥವಾ ಸಮಾನ ಉದ್ದದ ಬೆರಳುಗಳನ್ನ ಕೆಲವರು ಹೊಂದಿರುತ್ತಾರೆ. ಅಂತವರ ಗುಣ ಸ್ವಭಾವ ಹೇಗಪ್ಪ ಇರುತ್ತೆ ಅಂತೀರಾ? ನಿಜಕ್ಕೂ ಇವರು ಶಾಂತಿ ಪ್ರಿಯರಾಗಿರುತ್ತಾರೆ. ಇವರು ಯಾವುದೇ ಕೆಲಸವನ್ನ ಶಾಂತವಾದ ಮನಸ್ಸಿನಿಂದ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಈ ಜನರು ಎಂದಿಗೂ ಕೋಪವನ್ನೇ ಮಾಡ್ಕೊಳ್ಳಲ್ಲ. ಇವರು ತಮ್ಮ ವಿರೋಧಿಗಳ ಮೇಲೆ ತಮ್ಮ ಶಾಂತಿಯುತ ಸ್ವಭಾವದಿಂದ ಗೆಲ್ತಾರೆ. ಇನ್ನು ಇವರು ಶಾಂತಿ ಪ್ರಿಯರಾಗಿರೋದ್ರಿಂದ ಕೆಲವೊಮ್ಮೆ ಸೋಮಾರಿಗಳಾಗುತ್ತಾರೆ. ಈ ಅಭ್ಯಾಸದಿಂದಾಗಿ ಇವರ ಕೆಲಸಗಳು ವಿಳಂಬವಾಗಬಹುದು. ಇಷ್ಟೇ ಅಲ್ಲದೆ ಹಿಂಗಾಲಿನ ತಳದಿಂದ ಉಗುರಿನ ತಳದವರೆಗೂ ಯಾವುದಾದರೂ
ಊರ್ಧ್ವ ರೇಖೆಗಳು ಕಂಡು ಬರ್ತದೆ ಅಂತ ಇಟ್ಕೊಳ್ಳಿ. ಅಂತವರಿಗೆ ರಾಜಯೋಗ ಬರುತ್ತೆ. ಹಿಂಗಾಲಿನಲ್ಲಿ ಯಾವುದೇ ರೇಖೆಗಳಿಲ್ಲದಿದ್ದರೆ, ಹಿಂಗಾಲಿನ ಮಧ್ಯಭಾಗ ಉಬ್ಬಿದ್ದರೆ, ಅದರ ತ್ವಚೆ ಓಡಾಡದಿದ್ದರೂ ಅತ್ಯಂತ ಕಠೋರವಾಗಿದ್ದರೆ, ದಪ್ಪ ಚರ್ಮವಾಗಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಒಳ್ಳೆಯ ದಿನಗಳನ್ನ ನೋಡಲಾರ. ಕಾಲ್ಬೇಳುಗಳ ಉಂಗುರಗಳಲ್ಲಿ ಯಾವುದಾದರೂ ಕೆಂಪು ಬಿಂದು, ಹಳದಿ ಅಥವಾ ಕಪ್ಪು ಚುಕ್ಕೆ ಕಂಡು ಬಂದರೆ ಅದು ವಿಶೇಷ ಫಲಸೂಚಕ. ಅಂಗಾಲಿನ ತಳದಿಂದ ಬೆರಳಿನ ತುದಿಯವರೆಗೂ ರೇಖೆ ಹೊರಬಂದಿದ್ದರೆ ವ್ಯಕ್ತಿಯು ಚಂಚಲ ಮನದವರು ಅಂತ ಹಸ್ತ ಸಾಮುದ್ರಿಕೆ ಹೇಳುತ್ತೆ. ಇದರ ಜೊತೆ ಮತ್ತೊಂದು ಪಾದದ ಬಗ್ಗೆ ಹೇಳಬೇಕು ಅಂದ್ರೆ, ಬಲ ಅಂಗಾಲಿನಲ್ಲಿ ಒಂದು ನಿಂತ ರೇಖೆಯು ಉಂಗುರದ ಬೆರಳಿನವರೆಗೂ ಹೋಗಿದ್ದರೆ ಅಂಥವರು ಸೋಮಾರಿಗಳು. ಎಡಕಾಲಿನ ತಳದಲ್ಲಿ ಹೆಬ್ಬೆರಳಿನ ಕೆಳಗೆ ಒಂದು ರೇಖೆ ಇದ್ರೆ ಅಥವಾ ಮೊದಲ ಬೆರಳ ಹಾಗೂ ಹೆಬ್ಬೆರಳ ಮಧ್ಯದಲ್ಲಿದ್ರೆ ವ್ಯಕ್ತಿಯು ಜೀವನದಲ್ಲಿ ಬಹಳ ಖ್ಯಾತಿಯನ್ನ ಪಡೆದುಕೊಳ್ತಾರೆ. ಹಿಮ್ಮಡಿಯಲ್ಲಿ ಯಾವುದಾದರೂ ರೇಖೆ ಇದ್ದರೆ ಅಥವಾ ಹಲವು ರೇಖೆಗಳಿದ್ದರೆ ವ್ಯಕ್ತಿಯು ಯುವಾವಸ್ಥೆಯಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನ ಬದಲಾಯಿಸುತ್ತಾನೆ. ಒಂದು ವೇಳೆ ಬೆಳುಗಳೆಲ್ಲವೂ ಕೂಡ ನೆಲವನ್ನ ಮುಟ್ಟುತ್ತಿದ್ದರೆ, ಬೆಳುಗಳ ತುದಿಗಳು ನೆಲವನ್ನ ತಾಕುತ್ತಿದ್ದರೆ ದಂಪತಿ ಅನ್ಯೋನ್ಯವಾಗಿರುತ್ತಾರೆ. ಬೆಳುಗಳಲ್ಲಿ ಒಂದು ಬೆರಳು ಅಧಿಕ ಉದ್ದವಿದ್ದರೆ ವ್ಯಕ್ತಿಗೆ ಗೌರವ, ಧನ, ಯಶಸ್ಸು ಸಿಗುತ್ತದೆ. ಕಾಲಿನ ಹೆಬ್ಬೆರಳಿನ ಮೇಲೆ ಯಾವುದಾದರೂ ಲಂಬ ರೇಖೆ ಇದ್ದು ಅದು ಇಡೀ ಹೆಬ್ಬೆರಳನ್ನ ಆವರಿಸಿದ್ದರೆ ಇವರು ವಿವಾಹ ವಂಚಿತರಾಗುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸ್ಟೋರಿಯನ್ನ. ಇದು ಖಂಡಿತ ನಿಮಗೆ ಇಷ್ಟವಾಗಿರುತ್ತೆ ಅನ್ನೋದು ನಮ್ಮ ಭಾವನೆ. ಆದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ನಾವು ತಿಳ್ಕೋಬೇಕಲ್ಲ. ಅದಕ್ಕೆ ನೀವು ಏನ್ ಮಾಡಬೇಕು ಹೇಳಿ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದೆ ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ. ಧರ್ಮೋ ರಕ್ಷಿತಿ ರಕ್ಷಿತಃ.